Hi, good evening. This is Vani Manjunath. Welcome to my YouTube channel. As usual, ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸ್ ಅನ್ನು ಮಾಡೋಣ. ಹಾಗೆ ಯಾವ ರೀತಿ ಎಲ್ಲ ನಮಗೆ ಒಂದು ಎಸ್ಟರ್ಡೇ ಅನಾಲಿಸಿಸ್ ಪ್ರಕಾರ ಒಂದು ಮೂಮೆಂಟ್ ಕೊಡ್ತು, ಹಾಗೆ ಎಲ್ಲೆಲ್ಲ ನಮಗೆ ಟ್ರೇಡಿಂಗಿಗೆ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಕೂಡ ನೋಡೋಣ. ಲೆಟ್ಸ್ ಡೈವ್ ಟು ದ ನಿಫ್ಟಿ ಚಾರ್ಟ್. ಸೊ ನಿಫ್ಟಿ ನಮಗೆ ಏನು ಕ್ಲೋಸಿಂಗ್ ಕೊಟ್ಟಿದೆ? ಸೊ 22,900 ಅರೌಂಡು ನಮಗೆ ಒಂದು ಕ್ಲೋಸಿಂಗ್ ಪ್ರೈಸು ಸಿಗ್ತಾ ಇದೆಲ್ಲ. ಸಿಗ್ತಾ ಇದೆ. ಬೆಳಗ್ಗೆ ನಾವೇನು ಅಂದ್ಕೊಂಡಿದ್ದೆ, ಆ್ಯಸ್ ಪರ್ ದಟ್ ನಮಗೆ ಇವತ್ತು ಮಾರ್ಕೆಟು ಓಪನ್ ಆಗಿ ಅಲ್ಲಿಂದ ನಮಗೆ ಒಂದು ಒಳ್ಳೆಯ ಮೊಮೆಂಟಮ್ ಟ್ರೇಡ್ ಕೂಡ ನಮಗೆ ಸಿಕ್ಕಿತ್ತು ಅಲ್ಲ. ಎಸ್ಟರ್ಡೇ ನಾವು ಯಾವುದೆಲ್ಲ ಸಪೋರ್ಟ್ ಝೋನನ್ನು ಡ್ರಾ ಮಾಡ್ಕೊಂಡಿದ್ವಿ, 22,800 ವಾಸ್ ಮೈ ಫಸ್ಟ್ ಸಪೋರ್ಟ್ ಅಂತ ಅಂದ್ಕೊಂಡಿದ್ವಿ. ಫ್ರಮ್ ದೇರ್ ಗ್ಯಾಪ್ ಡೌನ್ ಆಗಿ ಅದೇ ಝೋನಿಂದ ನಮಗೆ ಸಪೋರ್ಟ್ ತೊಗೊಂಡು ವಿತ್ ಮೊಮೆಂಟಮ್ಮಲ್ಲಿ ನಮಗೆ ಒಂದು ಟಾರ್ಗೆಟನ್ನು ಅಚೀವ್ ಮಾಡ್ತು. ಸೊ ಅದಾದ ಮೇಲೆ ನಮ್ಮ ಒಂದು ಟಾರ್ಗೆಟ್ ಕೂಡ ಅಷ್ಟೇ, ಒಂದು ಹೈಯರ್ ಝೋನ್ನ ಟಾರ್ಗೆಟ್ ಕೂಡ ಡಿಫೈನ್ಡ್ ಆಗಿತ್ತು. ಆ ಏರಿಯಾದಿಂದನೇ ಅಗೇನ್ ಇಟ್ ಕೇಮ್ ರಿವರ್ಸ್. ಹಾಗೆ ಇವತ್ತು ನನಗೆ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು ಅನ್ನೋದು ಕೂಡ ಒಮ್ಮೆ ಗ್ಲಾನ್ಸ್ ಮಾಡ್ಕೊಂಡು ಬರೋಣ. ಓಕೆ, ಎಸ್, ಈ ಒಂದು ಮೊಮೆಂಟಮ್ಗೆ ನಾವು ಒಂದು 3 ಡೇಸಿಂದ ಇದೇ ಒಂದು ಝೋನನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಂಡ್ಬಂದ್ರೆ ಇಲ್ಲಿಂದನೇ ಒಂದು ಮೇಲಕ್ಕೆ ಹೋಗುತ್ತೆ ಅಂತ ಒಂದು ಅನಲೈಸ್ ಮಾಡಿದ್ವಿ. ಸೇಮ್ ಏರಿಯಾ ಇಟ್ ಹ್ಯಾಸ್ ಬಿನ್ ರೆಸ್ಪೆಕ್ಟೆಡ್. ಸೊ ಇದು ನಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲ ರೀತಿಯಿಂದನೂ ವರ್ತ್ ಇಟ್ಟಿತ್ತು. ಸೊ ನಮ್ಗೆ ಇವತ್ತು ನೋಡಿ ಈ ಝೋನಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ. ಇವತ್ತು ಮೊಮೆಂಟಮ್ ಟ್ರೇಡ್ ಆಗಿರೋದ್ರಿಂದ ನಮಗೆಲ್ಲ ಕಡೆನೂ ಈ ಝೋನಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಟ್ರೇಡ್ ಕೊಟ್ಟು ಟಾರ್ಗೆಟ್ ಕೂಡ ಅಚೀವ್ ಆಗೋಯ್ತು. ಸೊ ಹಾಗೆ ನಮ್ಮ ಒಂದು ಲಾಸ್ಟ್ ಒಂದು ಏನು ಝೋನ್ ಇತ್ತು ಅದನ್ನು ಕೂಡ ರೀಚ್ ಆಯಿತು. ಫ್ರಮ್ ದೇರ್ ಅಲ್ಲಿಂದನೇ ಒಂದು ರಿವರ್ಸ್ ಆಯಿತು. ರಿವರ್ಸಲ್ ಟ್ರೇಡ್ ಕೂಡ ನಮಗೆ ಸಿಕ್ಕಿದೆ ಅಲ್ವಾ. ಯಾರೆಲ್ಲ ಇವತ್ತು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಇವತ್ತು ಟ್ರೇಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಾದಮೇಲೆ ಏನಾಯಿತು, ಸೊ ಇಲ್ಲೊಂದು ಮೊಮೆಂಟಮ್ ನಮಗೆ ಸಿಕ್ತು. ಈ ಏರಿಯಾದಲ್ಲೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಟ್ರೇಡ್ ಸಿಕ್ಕಿತ್ತು. ಅದಾದಮೇಲೆ ಅಗೇನ್ ಡೌನ್ ಸೈಡಲ್ಲಿ ಇಲ್ಲೂ ಒಂದು ಟ್ರೇಡ್ ಸಿಕ್ತು. ಸುಮಾರು 2 ಕಡೆನೂ ಸಿಕ್ಕಿದೆ. ಇವತ್ತು ಮಾರ್ಕೆಟ್ ಮೊಮೆಂಟಮಲ್ಲಿ ಮೇಲೆ ಹೋದರೂ ಕೂಡ ನಮಗೆ ಬೈಯಿಂಗ್ ಆಪರ್ಚುನಿಟಿ, ಸೆಲ್ಲಿಂಗ್ ಆಪರ್ಚುನಿಟಿ ಈಕ್ವಲ್ ಆಗಿ ಸಿಕ್ಕಿದೆ. ಸೊ ದೋಸ್ ಹೂ ಆರ್ ಟ್ರೇಡೆಡ್ ವಿತ್ ಪ್ರಾಪರ್ ಸ್ಟಾಪ್ ಲಾಸ್ ಮತ್ತು ಸೆಟಪ್ಪಲ್ಲಿ ವರ್ಕ್ ಮಾಡಿದವ್ರಿಗೆ ಇವತ್ತು ಒಳ್ಳೆಯ ಮಾರ್ಕೆಟ್ ಆಗಿತ್ತು ಅಲ್ಲ. ಆಮೇಲೆ ಅದಕ್ಕಿಂತ ಒಂದು ಇದಾಗಿ ಸೆಟಪ್ಕಿಂತ ಮೊದಲೇ ನೋಡಿ ನಮ್ಮ ಒಂದು ಇದರಲ್ಲಿ ಒಳ್ಳೆ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಒಳ್ಳೆಯ ಒಂದು ಕ್ಯಾಂಡಲ್ ಫಾರ್ಮೇಷನ್ಸು. ಇದರ ಮೇಲೆ ಒಂದು ಇನಿಷಿಯೇಟ್ ಮಾಡ್ತೀವಿ ಅಂದರೂ ಕೂಡ ಒಳ್ಳೆ ಮೂಮೆಂಟಮ್ ಇತ್ತು. ಸೊ ಅದಾದಮೇಲೆ ಈ ಒಂದು ಝೋನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕೂಡ ನಮ್ಗೆ ಒಳ್ಳೆ ಒಂದು ಟ್ರೇಡ್ ಸಿಕ್ಕಿದೆ. ಯಾರು ಬ್ರೇಕ್ಔಟ್ ಟ್ರೇಡ್ ಮಾಡ್ತಾರೆ ಅವರಿಗೆಲ್ಲ ಈ ಏರಿಯಾ ಒಳ್ಳೆ ಒಂದು ಟ್ರೇಡಿಂಗ್ ಝೋನ್ ಆಗಿತ್ತು. ಸೊ ನಮಗೆ ಇದು ನಿಫ್ಟಿಯಲ್ಲ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಂತೂ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಇವತ್ತು. ಎಲ್ಲೂ ರೀಟ್ರೇಸ್ಮೆಂಟೇ ಇಲ್ಲ. 90 ಡಿಗ್ರಿ ಹ್ಯಾಂಗಲಲ್ಲಿ ಮಾರ್ಕೆಟ್ ಒಂದೇ ಇದರಲ್ಲಿ ಇದಾಗಿದೆ. ಇದು ಬ್ರೇಕ್ಔಟ್ ಟ್ರೇಡ್ ಮಾಡ್ತಾರೆ ಅಂತಂದರೆ ಇಲ್ಲಿ ಒಂದು ಟ್ರೇಡ್ ಇತ್ತು. ಸೊ ಇದನ್ನು ಇನಿಷಿಯೇಟ್ ಮಾಡೋಕ್ಕೆ ಒಳ್ಳೆಯ ಒಂದು ಇದಿತ್ತು. ಯಾಕಂದರೆ ಆಫ್ಟರ್ 3-4 ಡೇಸ್ ಒಂದು ಕನ್ಸಲ್ಟೇಷನ್ ಏನಾಗಿತ್ತು, ಆ ಒಂದು ಝೋನ್ ಕೂಡ ನಮಗೆ ತುಂಬ ರೆಸ್ಪೆಕ್ಟ್ ಮಾಡ್ತದಲ್ಲ. 48,800 ಒಳ್ಳೆಯ ಒಂದು ಝೋನ್ ಅಂತ ನಮಗೆ ಮೊದಲಿಂದನೂ ನಾವು ಹೇಳ್ಕೊಳ್ತಾನೆ ಬಂದಿದ್ವಿ. ಅದೇ ಝೋನಿಂದ ನಮ್ಗೆ ಒಳ್ಳೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಸಿಕ್ಕಿ ಅಲ್ಲಿಂದ ವಿತೌಟ್ ರೀಟ್ರೇಸ್ಮೆಂಟ್ ಒಂದು ಟ್ರೇಡ್ ನಮಗೆ ಸಿಕ್ಕಿದೆ. ಒಳ್ಳೆ ಮೊಮೆಂಟಮ್ ಟ್ರೇಡ್ ಅಂತ ಹೇಳ್ಬೋದು. ಸೊ ನಮಗೆ ಒಂದು ಬೈಯಿಂಗ್ ಸೆಟಪ್ಸು ಇದೇ ಒಂದು ಝೋನಲ್ಲಿ ಸಿಕ್ಕಿ ಹಾಗೆ 1:1, 2, 3ವರೆಗೂ ನಮಗೆ ಟಾರ್ಗೆಟು ಇನಿಷಿಯೇಟ್ ಮಾಡಿಕೊಟ್ಟಿದೆ. ಹಾಗೆ ನಮಗೆ ಸೆಲ್ಲಿಂಗ್ ಸೈಡ್ ನೋಡೋಕೆ ಹೋದರೆ ಅದು ಕೂಡ ನಮಗೊಂದು ಟ್ರೇಡ್ ಸಿಕ್ಕಿದೆ. ನೋಡೋಣ ಅದರಲ್ಲಿ ಹೇಗೆ ಇದಾಗಿದೆ ಅಂತ. ಸೆಲ್ಲಿಂಗ್ ಸೈಡಲ್ಲಿ ಕೂಡ ನಮಗೆ ಈ ಏರಿಯಾದಲ್ಲಿ ನಮ್ಮ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲ, ಇದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕೂಡ ಒಂದು ಟ್ರೇಡ್ ಸಿಕ್ಕಿದೆ. ಅದಾದಮೇಲೆ ಬಿಡಿ ಒಂದು ಮೊಮೆಂಟಮ್ ಆದಮೇಲೆ ಇಲ್ಲಿ ಟೈಮ್ ಪಾಸ್ ಆಗಿದೆ. ತುಂಬಾ ಟೈಮ್ ಪಾಸ್ ಮಾಡಿದೆ. ಈ ಏರಿಯಾದಲ್ಲಿ ಟ್ರೇಡ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂದ್ಕೊಂಡು ಇಷ್ಟು ಮೊಮೆಂಟಲ್ಲಿ ಟ್ರೇಡ್ ಮಾಡಿದ್ಮೇಲೆ ಅಲ್ಲಿ ಹೋಗಿ ಕೂರೋ ಒಂದು ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಮಗೆ ಇಲ್ಲಿ ಒಂದು ಚಿಕ್ಕದಾಗಿ ಸ್ಕಾಲ್ಪಿಂಗ್ ಮಾಡ್ಕೊಳ್ತೀವಿ ಅಂದವ್ರಿಗೆ, ಸ್ಕಾಲ್ಪರ್ಸ್ಗೆ ಏರಿಯಾ ಇದು ಅಲ್ಲ, ಡೌನ್ ಸೈಡ್ಗೆ. ಸೊ ಇದು ಒಂದು ನಮ್ಮ ಒಂದು ಟ್ರೇಡ್ ಯಾವುದೋ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಸಿಕ್ಕಿರೋ ಒಂದು ಏರಿಯಾ. ಇದು ನಮ್ಮ ಇವತ್ತಿನ ಟ್ರೇಡ್ ಆಗಿತ್ತು. ಸೊ ಆಮೇಲೆ ಎಲ್ಲಿಂದ ರಿವರ್ಸ್ ಆಯಿತು ಎಕ್ಸಾಕ್ಟ್ ನಾವು ಹೇಳ್ತಾ ಇದ್ವಿ.
ಯಾವುದಿದು ರೆಸಿಸ್ಟೆನ್ಸ್ ಝೋನು 49,500 ನಮಗೆ ಸಪೋರ್ಟ್ ಆದರೆ 48,800 ಅಂತ ಹೇಳ್ತಾ ಇದ್ವಿ ಇಮಿಡಿಯೇಟ್ ಸಿಗೋವಂಥದ್ದು. ಇದು ಇವತ್ತು ನಮಗೆ 49,500ನ ರೀಚ್ ಆಗಿ ಅಲ್ಲಿಂದ ಒಂದು ಡೌನ್ಗೆ ಒಂದು ಬಂತು, ಅಂದರೆ ಡೌನ್ ಅಲ್ಲ, ಇದು ಕನ್ಸಲ್ಟೇಷನ್ ಇದು ಸ್ಟೇಜು. ಸೊ ನಾಳೆಗೆ ನಾವು ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಫಸ್ಟು ನಿಫ್ಟಿನಲ್ಲಿ ನೋಡೋಣ ರೇಂಜ್ ಯಾವ ಒಂದು ರೇಂಜಲ್ಲಿ ನಮಗೆ ಬೈಯಿಂಗ್ ಅಂತ ಸಿಕ್ಕುತ್ತೆ ಅಂತ ನೋಡೋಣ. ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು. ಇಮಿಡಿಯೇಟ್ ನನಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು ಯಾವುದು 23,000 ಅಗೇನು. ಇದು ಸುಮಾರದಿಂದ ಈ ಲೆವೆಲ್ನ ಹೋಲ್ಡ್ ಮಾಡ್ತಾನೆ ಇದೆ. ಹೈಯರ್ ಸೈಡಲ್ಲಿ, ಲೋಯರ್ ಸೈಡಲ್ಲಿ ದೆರ್ ಇಸ್ ನೋ ಅದರ್ ಏರಿಯಾ. ಇದೇ ಏನು ನಾವು ಮೊದಲೇ ಮಾರ್ಕ್ ಮಾಡಿಟ್ಟಿದ್ದೀವಲ್ಲ ಆ ಏರಿಯಾನೇ ನಮಗೆ ಇಂಟ್ಯಾಕ್ಟ್ ಆಗುತ್ತೆ. ಇನ್ನು ದಿಸ್ ಇಸ್ ಫಸ್ಟ್ ಏರಿಯಾ, ಫಸ್ಟ್ ಸಪೋರ್ಟ್. ದೆನ್ ಇದು ಬ್ರೇಕ್ ಮಾಡ್ತು ಅಂತಂದರೆ ಲೋವರ್ ಸೈಡ್ ನಮಗೆ ಗೊತ್ತೇ ಇದೆ 22,735. ಎರಡು ಝೋನ್ಗಳು ನಮಗೆ ಲೋವರ್ ಸೈಡಲ್ಲಿ, ಹೈಯರ್ ಸೈಡಲ್ಲಿ ಇದೊಂದು ಝೋನು. ಎಸ್, ನಾಳೆಗೆ ಏನಾದ್ರು ನಮಗೆ ಫ್ಲ್ಯಾಟ್ ನೋಟ್ ಆ್ಯಕ್ಚುಲಿ, ಯಾಕಂದರೆ ಇವತ್ತು ನಿಫ್ಟಿಗಿನ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಇನ್ನೂ ಪರ್ಫಾರ್ಮೆನ್ಸ್ಗೆ ಇನ್ನೂ ಹೈಯರ್ ಸೈಡ್ಗೆ ಇನ್ನೂ ಒಂದು ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ನಾಳೆಗೆ ಏನಾದ್ರು ಸಪೋಸ್ ನಮಗೆ ಸೈಡ್ ವೇಸಲ್ಲಿ ಮಾರ್ಕೆಟ್ ಓಪನ್ ಆಯ್ತು ಅಂತಂದರೆ ಹಾಗೇನು ಗೊತ್ತಿದೆ, ಇದು ರೆಸಿಸ್ಟೆನ್ಸ್ ಏರಿಯಾ. ಇದು ಬೀಟ್ ಮಾಡ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ ಮಾರ್ಕೆಟು ನೆಕ್ಸ್ಟ್ ಏರಿಯಾ ಬಂದುಬಿಟ್ಟು ಈ ಏರಿಯಾವರೆಗೂ ಕೂಡ ದೇರ್ ಇಸ್ ಎ ಚಾನ್ಸ್ ನಿಫ್ಟಿಗೆ. ಡೌನ್ ಸೈಡ್ಗೆ ಗೊತ್ತಿದೆ 22,800, ಅದು ಬಿಟ್ಟರೆ 22,735 ಇದೇ ಏರಿಯಾದಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ನೆಕ್ಸ್ಟ್ ನಮ್ಮದು ಯಾವುದು ಬ್ಯಾಂಕ್ ನಿಫ್ಟಿಯನ್ನು ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳ್ತಾ ಇದೆ, ಹೈಯರ್ ಝೋನು ಮೊಮೆಂಟಮಲ್ಲಿ ಟ್ರೇಡ್ ಕೊಟ್ಟು ಪ್ರೀವಿಯಸ್ ಡೇ ಕೂಡ ಒಳ್ಳೆ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಡೈಲಿನಲ್ಲಿ ನಮಗೆ ಬುಲ್ಲಿಶ್ ಎನ್ಗಲ್ಫಿಂಗ್ ಫಾರ್ಮೇಷನ್ ಆಗಿದೆ, ಒಳ್ಳೆ ಒಂದು ಪಾಸಿಟಿವ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಹಾಗಾಗಿ ನಾವು ಒಂದು ಬುಲ್ಲಿಶ್ನೆಸ್ಸನ್ನು ಒಂದು ಇನಿಷಿಯೇಟ್ ಮಾಡ್ಬೋದು. ಬಟ್ ಅದು ನಮಗೆ ನನಗೆ ಇಮಿಡಿಯೇಟ್ ಗ್ಯಾಪ್ ಅಪ್ ಆದರೆ ವಿ ಡೋಂಟ್ ಹ್ಯಾವ್ ಎನಿ ಇದು ಚಾನ್ಸ್ ಸಿಗಲ್ಲ ಅಂದ್ಕೊಳ್ತೀನಿ. ಅಂದರೆ ಇನ್ ಬಿಟ್ವೀನಲ್ಲೇ ಟ್ರೇಡ್ ಆಗಿ ಮತ್ತೆ ಅಗೇನ್ ಸಪೋರ್ಟ್ ಝೋನಿಗೆ ಬಂತು ಅಂತಂದರೆ ಇದೇ ಏರಿಯಾ ನನಗೆ ಸಪೋರ್ಟ್ ಝೋನ್ ಆಗುತ್ತೆ. ಯಾವುದದು ಇಮಿಡಿಯೇಟ್ ನನಗೆ ಜಸ್ಟ್ ಇಮಿಡಿಯೇಟ್ ಸಪೋರ್ಟು 49,300. ಅದು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ನನಗೆ ಈ ಝೋನು ನನಗೆ ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಆರ್ಎಲ್ಸ್ ಹಾಗೆ ಮೇಲ್ಗಡೆ ಹೊರಟೋಯ್ತು ಅಂತ ಅಂದ್ಕೊಂಡ್ರೆ ನನ್ನ ನೆಕ್ಸ್ಟ್ ಲೆವೆಲ್ ನನಗೆ ಗೊತ್ತೇ ಇದೆ, ಯಾವುದದು 49,800 ಝೋನ್ ಅಲ್ವಾ. ಇದು ಒಂದು ನನಗೆ ಝೋನು ಸಿಗ್ತಾ ಇದೆ. ಇದು ಆದ ಮೇಲೆ ನಮಗೇನಾಗುತ್ತೆ, ಇದು ಬೀಟ್ ಮಾಡ್ತು 49,800 ಕೂಡ ಬೀಟ್ ಮಾಡ್ತು ಅಂತಂದರೆ ದಿಸ್ ಇಸ್ ನೋ ಡೌಟ್ ನಮಗೆ ಒಂದು 50,000 ಇಲ್ಲಿವರೆಗೂ ನಮಗೆ ನೆಕ್ಸ್ಟ್ ಒಂದು ಟಾರ್ಗೆಟ್ ಕೊಡಲಿಕ್ಕಿದೆ. ಬಟ್ ಮಾರ್ಕೆಟ್ ಇದೇ ಒಂದು ಝೋನಲ್ಲಿ ಕ್ಲೋಸ್ ಆಗಿರೋದ್ರಿಂದ 49,500 ಕ್ಲೋಸ್ ಆಗಿರೋದ್ರಿಂದ ನಮಗೆ ಡೌನ್ ಸೈಡ್ ಇರೋದು 49,000. ಒಂದು 200 ಪಾಯಿಂಟ್ ಡೌನ್ ಆಯಿತು ಅಂತಂದರೆ ದೇರ್ ಇಸ್ ಒನ್ ಚಾನ್ಸ್ ಟು ಬೈ. ಸೊ ಅದೆಲ್ಲ ಇದಾಯಿತು ಅಂತಂದರೆ ನಮ್ಮ ಮೇಜರ್ ಸಪೋರ್ಟ್ ಅಂತಂದರೆ ನಮಗೆ 49,000 ಈ ಏರಿಯಾ ಇನ್ ಫ್ಯೂಚರಲ್ಲಿ ನಮಗೆ ಒಂದು ಒಳ್ಳೆಯ ಏರಿಯಾ ಆಗಿರುತ್ತೆ 49,000 ಏರಿಯಾ. ಎಸ್, ನಮಗೀಗ ಇಮಿಡಿಯೇಟ್ ಸಿಗೋವಂಥದ್ದು ನಾಳೆಗೇನಾದ್ರು ಗ್ಯಾಪ್ ಅಪ್ ಆಗಿ ಈ ಹೈಯರ್ ಲೆವೆಲ್ ಹೋಲ್ಡ್ ಆಯಿತು ಅಂತಂದರೆ ಈ ಏರಿಯಾ ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅಥವಾ ಇಲ್ಲಿ ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ ನಮಗೆ ಜರ್ನಿ ಏನಾಗುತ್ತೆ 49,300ಇಂದ 500 ಈ ಒಂದು ಏರಿಯಾದಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ 49,500 49,340 ಈ ಏರಿಯಾ ಬಂದರೆ ನಮಗೆ ಕ್ರೂಷಿಯಲ್ ಏರಿಯಾ ಆಗುತ್ತೆ. ಸೊ ಅದನ್ನು ಬ್ರೇಕ್ ಆದರೆ ಮಾತ್ರ ನಮಗೆ ನೆಕ್ಸ್ಟ್ ಲೆವೆಲ್ಲು ಈ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಇದೆ. ಯಾವುದದು 49,100 to 49,000. ಸೊ ಅಲ್ಲಿವರೆಗೂ ನಾವು ನಾಳೆಗೆ ಯಾವ ರೀತಿ ಮಾರ್ಕೆಟೆಲ್ಲ ಓಪನ್ ಆಗುತ್ತೆ ಅನ್ನೋದು ನೋಡಿಕೊಂಡು ವಿ ಕ್ಯಾನ್ ಡಿಸೈಡ್ ಆನ್ ದಟ್ ಅಲ್ವಾ. ಸೊ ನಾಳೆಗೆ ನಮಗೆ ನಿಫ್ಟಿ ಎಕ್ಸ್ಪೈರಿ ಇದೆ ಅಲ್ವಾ. ಸೊ ನೆಕ್ಸ್ಟ್ ನಿಫ್ಟಿ ಎಕ್ಸ್ಪೈರಿಗೆ ಯಾವ ರೀತಿ ಎಲ್ಲ ನಾವು ಒಂದು ಟ್ರೇಡ್ ಮಾಡಬಹುದು ಅಂತಂದರೆ, ಇವಾಗ ಅದರಲ್ಲಿ ಮೊಮೆಂಟಮ್ ಅದರಲ್ಲಿ ಪೆಂಡಿಂಗ್ ಇರೋದ್ರಿಂದ ನಮಗೆ ನಾಳೆ ನೋಡಬೇಕು ಯಾವ ಕಡೆಗೆ ಒಂದು ಇದು ಕೊಡುತ್ತೆ, ರೆಸಿಸ್ಟೆನ್ಸ್ ಯಾವುದಿದೆ, ಹಾಗೆ ಸಪೋರ್ಟ್ ಸೈಡ್ ಯಾವುದಿದೆ ಅಂತ ನೋಡಿಕೊಂಡು
ಮೊಮೆಂಟಮ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಇವತ್ತು ಆಲ್ರೆಡಿ ಮೊಮೆಂಟಮ್ ಮೇಲೆ ಕೆಳಗೆ ಎರಡೋ ಕಡೆ ಮೊಮೆಂಟಮ್ ಕೊಟ್ಟಿರೋದ್ರಿಂದ ನಾಳೆಗೆ ಏನಾದ್ರು ನ್ಯೂಟ್ರಲ್ ಸ್ಟ್ಯಾನ್ಸ್ ಆಯಿತು ಅಂತಂದರೆ ನಮ್ಮ ಪ್ರೀಮಿಯಮ್ ಎಲ್ಲ ಮೆಲ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ಇದರ ಸೈಡ್ ಒಂದು ಇದನ್ನು ಬ್ರೇಕ್ ಆಗಬೇಕು, ಇಲ್ಲ ಕೆಳಗಡೆ ಬ್ರೇಕ್ ಆಗಬೇಕು, ಎರಡಾದರೆ ಮಾತ್ರ ನಮ್ಮ ಒಂದು ಪ್ರೀಮಿಯಮಲ್ಲಿ ಒಂದು ಮೊಮೆಂಟಮನ್ನು ಕೊಡುತ್ತೆ. ಸೊ ಬಟ್ ಎಕ್ಸ್ಪೈರಿ ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಟ್ರೇಡನ್ನ ತೊಗೊಳ್ಬೇಕಾಗತ್ತೆ ಅಲ್ಲ. ಮೊಮೆಂಟಮ್ ಇಲ್ಲ ಅಂತಂದರೆ ಹಾಗೆ ಟೈಮ್ ಪಾಸ್ ಮಾಡಿದ್ರೆ, ಇವತ್ತು ಮೊಮೆಂಟಮ್ ಕೊಟ್ಟಿದ್ದೀನಿ ಟೈಮ್ ಪಾಸ್ ಮಾಡಿದ್ರು ಅಂತಂದರೆ ನಮ್ಮದೆಲ್ಲ ಪ್ರೀಮಿಯಮ್ಸು ಮೆಲ್ಟ್ ಆಗುತ್ತೆ. ಸೊ ನೋಡಿಕೊಂಡು ನಾವು ನಮ್ಮ ಕ್ರೂಷಿಯಲ್ ಏರಿಯಾದಲ್ಲಿ ಬಂದಾಗ ಒಂದು ಟ್ರೇಡನ್ನು ನಾವು ಇನ್ಶಿಯೇಟ್ ಮಾಡ್ಬೋದು. ಯಾವುದು 23,500 23,000 ಮೇಲೆ ಬ್ರೇಕ್ ಆಯಿತು ಅಂತಂದರೆ ದೇರ್ ಇಸ್ ನೋ ಡೌಟ್ ಒನ್ ಚಾನ್ಸ್ ಟು ಮೂವ್ ಹೈಯರ್ ಸೈಡ್. ಸೊ ಇಲ್ಲ ನಾವು ಇದರಲ್ಲೇ ಸುಮಾರು ಹೊತ್ತು ಓಪನ್ ಆದಮೇಲೆ ಸುಮಾರು ಒಂದು ಹಾಫ್ ಆನ್ ಅವರ್ ಇದರಲ್ಲೇ ಒಂದು 1 ಅವರ್ ಇಲ್ಲೇ ಟೈಮ್ ಪಾಸ್ ಮಾಡಿ ಡೌನ್ ಬಂತು ಅಂತಂದರೆ ನಮಗೆ ಡೌನ್ ಸೈಡ್ಗೆ ಚಾನ್ಸ್. ಯಾಕಂತಂದರೆ ನಮಗೆ ನಿಫ್ಟಿಯಲ್ಲಿ ಅಷ್ಟೊಂದು ಮೊಮೆಂಟಮ್ ಕೊಡಲಿಲ್ಲ ಆ್ಯಸ್ ಕಂಪೇರ್ ಟು ದ ಬ್ಯಾಂಕ್ ನಿಫ್ಟಿ. ಸೊ ಹಾಗಾಗಿ ನಾಳೆಗೆ ಎಕ್ಸ್ಪೈರಿನೂ ಇರೋದ್ರಿಂದ ನಾಳೆಗೆ ಮೊಮೆಂಟಮ್ ಯಾವ ಕಡೆ ಕೊಡುತ್ತೆ ಅನ್ನೋದು ನೋಡಿಕೊಂಡು ನಾವು ಆ ಸೈಡ್ಗೆ ನಾವು ಟ್ರೇಡನ್ನು ತೊಗೊಳ್ಬಹುದು. ಪ್ರೀಮಿಯಮ್ ಆದ್ರೂ ಹೈಯೆಸ್ಟ್ ಇದರ ಪ್ರೀಮಿಯಮಲ್ಲಿ ಟ್ರೇಡ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಮೆಲ್ಟಿಂಗ್ ಪ್ರೋಸೆಸ್ ತುಂಬಾ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಟ್ರೇಡ್ ಮಾಡೋಣ ಅಂತ ಹೇಳ್ತೀನಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.